ನಮಸ್ತೆ, ನಾನು ನೇಷಾ, ಅಕ್ಯುಪ್ರೆಷರ್ ಹೀಲರ್. ಅಕ್ಯುಪ್ರೆಷರ್ ಥೆರಪಿ ಮೂಲಕ ಶುಗರ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಒಂದಿಷ್ಟು ಸಿಂಪಲ್ ಒಂದಿಷ್ಟು ಟಿಪ್ಸ್ ಹೇಳ್ಕೊಡ್ತೀನಿ ನಿಮಗೆ. ಮೊದಲನೇದಾಗಿ ಶುಗರ್ಗೆ ಇಲ್ಲಿ ಸ್ಟಮಕ್ ಮತ್ತು ಸ್ಪ್ಲೀನ್ ಹಾಗೂ ಪ್ಯಾಂಕ್ರಿಯಾಸ್ ಆರ್ಗನ್ನ ಸ್ಟ್ರೆಂಥನ್ ಮಾಡಬೇಕು. ಈ 3 ಆರ್ಗನ್ಗಳನ್ನ ಸ್ಟ್ರೆಂಥನ್ ಮಾಡೋದ್ರಿಂದ ನಿಮ್ಮ ಶುಗರ್ ಏನಿದ್ರು ಕಂಟ್ರೋಲ್ ಬರುತ್ತೆ. ಸರಿನಾ? ಇಲ್ಲಿ ನೋಡಿ, ಈ ಸ್ಕೈ ಬ್ಲೂ ಮತ್ತು ಆರೆಂಜ್ ಕಲರ್ ಆಯುರ್ವೇದಿಕ್ ಅಕ್ಯುಪ್ರೆಷರ್ ಥೆರಪಿ ಮೂಲಕ ಲೆಫ್ಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ ಲಾಸ್ಟ್ ಜಾಯಿಂಟಲ್ಲಿ ಲಿವರ್ ಆರ್ಗನ್ ಬರುತ್ತೆ. ಇಲ್ಲಿ ನಾವು ನೋಡಿ ಸ್ಕೈ ಬ್ಲೂ ಕಲರ್ನ ಈ ರೀತಿ ಸರ್ಕಲ್ ಹಾಕಬೇಕು. ಜೊತೆಗೆ ಆರೆಂಜ್ ಕಲರ್ ಇಲ್ಲಿ ಲಿವರ್ ಆರ್ಗನ್ಗೆ ಈ ರೀತಿ ಸರ್ಕಲ್ ಹಾಕಿ. ಇಲ್ಲಿ ಪ್ಯಾಂಕ್ರಿಯಾಸ್ ಬರುತ್ತೆ, ಪ್ಯಾಂಕ್ರಿಯಾಸ್ಗೂ ಕೂಡ ನೀವು ಇಲ್ಲಿ ಆರೆಂಜ್ ಕಲರ್ ಸ್ಕೆಚ್ ಪೆನ್ ಇಂದ ಈ ರೀತಿ ಸರ್ಕಲ್ ಹಾಕಬೇಕು. ರೈಟ್ ಹ್ಯಾಂಡ್ ರಿಂಗ್ ಫಿಂಗರ್ ಲಾಸ್ಟ್ ಜಾಯಿಂಟಲ್ಲಿ ಇಲ್ಲಿ ನೋಡಿ ಈ ರೀತಿ ಆರೆಂಜ್ ಕಲರಿಂದ ಸರ್ಕಲ್ ಹಾಕಿ ಹೀಗೆ. ಸರಿನಾ? ಜೊತೆಗೆ ಸ್ಕೈ ಬ್ಲೂ ಕಲರ್ ಇಲ್ಲಿ ಈ ರೀತಿ ಸರ್ಕಲ್ ಹಾಕಬೇಕು. ನೋಡಿ ಈ ರೀತಿ ಹಾಕಿ. ಈ ಬ್ಲ್ಯಾಕ್ ಕಲರ್ ಸ್ಕೆಚ್ ಪೆನ್ ತಗೊಂಡು ಇಲ್ಲಿ ಪ್ಯಾಂಕ್ರಿಯಾಸ್ ಬರುತ್ತೆ, ಇಲ್ಲಿ ಈ ರೀತಿ ಡಾಟ್ ಹಾಕಿ. ಪ್ರಕಾರ ನಂಬರ್ ಸ್ಕೈ ಬ್ಲೂ ಕಲರ್ ಸ್ಕೆಚ್ ಪೆನ್ ಇಂದ ನಂಬರ್ 3 ಅಂತ ಬರಬೇಕು ಸ್ಪ್ಲೀನ್ ಜಾಯಿಂಟ್ ಮೇಲೆ. ಜೊತೆಗೆ ಈ ಸ್ಪ್ಲೀನ್ ಆರ್ಗನ್ನ ನೋಡಿ, ಸ್ಪ್ಲೀನ್ ರಿಫ್ಲೆಕ್ಸ್ನ ಡೈಲಿ 20 ಸರಿ ಈ ರೀತಿ ಪ್ರೆಸ್ ಮಾಡಬೇಕು. ದಿನ ಬೆಳಿಗ್ಗೆ ಎದ್ದ ತಕ್ಷಣ 1 ಸರಿ ಪ್ರೆಸ್ ಮಾಡಿ ಸಾಕು, ಸ್ಪ್ಲೀನ್ ಆರ್ಗನ್ ಸ್ಟ್ರೆಂಥನ್ ಆಗುತ್ತೆ. ಜೊತೆಗೆ ನೋಡಿ, ಸೀಡ್ ಥೆರಪಿಯಲ್ಲಿ ಈ ರೀತಿ ಒಂದು ಟೇಪ್ ತಗೊಂಡು ಮೆಂತೆ ಕಾಳನ್ನೆಲ್ಲ ಅಂಟಿಸ್ಕೊಳ್ಳಿ. ಇಲ್ಲಿ ನಿಮಗೆ ಸ್ಪ್ಲೀನ್ ರಿಫ್ಲೆಕ್ಸ್ ಬರುತ್ತೆ ಅಂತ ಹೇಳಿದೆ, ಇಲ್ಲಿ ಈ ರೀತಿ ಅಂಟಿಸ್ಬೇಕು. ಕಲರ್ನ ಡೇ ಟೈಮಲ್ಲಿ 4 ರಿಂದ 6 ಗಂಟೆ ಕಾಲ ಹಚ್ಚಿಬಿಡ್ಬೇಕು. ಹಚ್ಚಿ ಅದನ್ನ ಕ್ಲೀನಾಗಿ ವಾಶ್ ಮಾಡಬೇಕು. ನೈಟ್ ಮಲ್ಕೊಳ್ಳುವಾಗ ಈ ರೀತಿ ಮೆಂತೆ ಸ್ಟ್ರಿಪ್ ತಗೊಳ್ಬೇಕು, ಈ ರೀತಿ ಸ್ಪ್ಲೀನ್ ಜಾಯಿಂಟ್ಗೆ ಹಾಕಿ ನೈಟ್ ಹಾಕಬೇಕು, ಬೆಳಗ್ಗೆ ತೆಗಿಬೇಕು. ಇದನ್ನ 1 ಮಂತ್ ಮಾಡಿ. ಜೊತೆಗೆ ಒಂದಿಷ್ಟು ಅಕ್ಯುಪ್ರೆಷರ್ ಪಾಯಿಂಟ್ಸ್ ಬರುತ್ತೆ, SP6 ಅಂತ ಬರುತ್ತೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ನಿಮಗೆ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ಆ್ಯಂಕಲ್ ಜಾಯಿಂಟ್ ಬರುತ್ತೆ, ಇಲ್ಲಿ SP6 ಅಂತ ಪಾಯಿಂಟ್ ಇದೆ. ಇಲ್ಲಿ ಈ ರೀತಿ 20 ಸರಿ ಪ್ರೆಸ್ ಮಾಡಬೇಕು. ಹೀಗೆ ಒಂದು ಕಾಲಲ್ಲಿ 20 ಸರಿ, ಇನ್ನೊಂದು ಕಾಲಲ್ಲಿ 20 ಸರಿ ಪ್ರೆಸ್ ಮಾಡಬೇಕು. ವಾರದಲ್ಲಿ 2 ದಿವಸ ಮಾತ್ರ ಎಂಟಿ ಸ್ಟಮಕ್ಕಲ್ಲಿ ಪ್ರೆಸ್ ಮಾಡಬೇಕು. ಜೊತೆಗೆ ST36 ಅಂತ ಒಂದು ಪಾಯಿಂಟ್ ಬರುತ್ತೆ, ಮಂಡಿ ಕೆಳಗೆ ಬರುತ್ತೆ. ನಿಮಗೆ ಇಲ್ಲಿ ಇಮೇಜಲ್ಲಿ ನಾನು ಎಲ್ಲ ಪಾಯಿಂಟ್ಗಳನ್ನ ತೋರಿಸಿರ್ತೀನಿ, ಅದು ನೋಡ್ಕೊಂಡು ಮಾಡ್ಕೊಳ್ಬೋದು. ಸರಿನಾ? ಇಲ್ಲಿ ನೋಡಿ, ಈ ರೀತಿ 20 ಟೈಮ್ಸ್ ಈ ರೀತಿ ಪ್ರೆಸ್ ಕೊಡಬೇಕು. ಬಿಫೋರ್ ಫುಡ್ ಕೊಡಬೇಕು, ಇಲ್ಲಾಂದ್ರೆ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಈ ರೀತಿ ಪ್ರೆಸ್ ಕೊಡಬೇಕು. ಇಲ್ಲಿ 1 ಅವರ್ ವಾಕ್ ಕಂಪಲ್ಸರಿ ಮಾಡಲೇಬೇಕು. ನಾನು ಹೇಳಿರೋ ರೆಮಿಡಿನ 1 ರಿಂದ 2 ತಿಂಗಳು ಫಾಲೋ ಮಾಡಿ ತಮ್ಮ ಅನುಭವನ ಕಮೆಂಟ್ ಮೂಲಕ ಶೇರ್ ಮಾಡಿ. ಜೊತೆಗೆ ಆರಾಧ್ಯ ಹೀಲಿಂಗ್ ಸೆಂಟರ್ ನನ್ನ ಯೂಟ್ಯೂಬ್ ಚಾನಲ್ನ ಹೆಚ್ಚು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.